ನಮಸ್ಕಾರ ಸ್ನೇಹಿತರೆ, ಫ್ಯಾಕ್ಟ್ ಫೈಂಡರ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ಶಂತನು ಮತ್ತು ಗಂಗಾದೇವಿಯ ಪ್ರೇಮಕಥೆಯನ್ನು ನೋಡಿದ್ದೇವೆ. ಇನ್ನು ಮುಂದಿನ ಭಾಗವನ್ನು ನೋಡೋಣ ಬನ್ನಿ. ಮಗನನ್ನು ಕರೆದುಕೊಂಡು ಹೊರಟಂಥ ಗಂಗಾ ಸುಮಾರು 36 ವರ್ಷಗಳಾದರೂ ಮರಳಿ ಬರಲೇ ಇಲ್ಲ. ಇತ್ತ ಶಂತನು ಮಹಾರಾಜ ಹೆಂಡತಿಗಾಗಿ ಕಾದು ಕಾದು ಹಣ್ಣಾಗಿ ಹೋಗಿದ್ದ. ಅದೊಂದು ದಿನ ಬೇಟೆಯಾಡಲು ಕಾಡಿಗೆ ಹೊರಟ ರಾಜ ಆಯಾಸದಿಂದ ಶರಮುಖೇನ ನದಿಯ ಪಕ್ಕದಲ್ಲಿ ವಿಶ್ರಮಿಸಲೆಂದು ಕುಳಿತ. ಮತ್ತೆ ತನ್ನ ಪ್ರೇಯಸಿ ಮುದ್ದಿನ ಮಡದಿ ಗಂಗೆಯ ನೆನಪು. ಹೀಗೆ ನದಿಯ ಕಡೆ ನೋಡುತ್ತಾ, ಗಂಗಾ ಯಾವಾಗ ಬರುತ್ತೀಯ ಸಖಿಯೇ ಎಂದು ಹತಾಶನಾಗಿ ದುಃಖಭರಿತನಾಗಿ ಹೇಳುವಾಗ ಇದ್ದಕ್ಕಿದ್ದ ಹಾಗೆ ಹರಿಯುತ್ತಿರುವ ನದಿಯ ನೀರು ನಿಂತುಬಿಡುತ್ತದೆ. ಏನಾಯಿತು ಎಂದು ಆಶ್ಚರ್ಯಚಕಿತನಾಗಿ ನೋಡುವಾಗ ನದಿಯ ಹರಿವನ್ನು ಒಬ್ಬ ಮಹಾಶೂರ ಕಟ್ಟಿಹಾಕಿದ್ದ. ಯಾರು ಈ ಧೀರ ಎಂದು ರಾಜ ಶಂತನು ಹೋಗಿ ನೋಡಲು ನದಿಯಿಂದ ಮಡದಿ ಗಂಗೆ ಹಾಗೂ ನದಿಯನ್ನು ಕಟ್ಟಿ ಹಾಕಿದ ಆ ವೀರಯೋಧ ನಡೆದು ಬರುವ ಅಪರೂಪದ ದೃಶ್ಯ ಕಣ್ಣಿಗೆ ಬೀಳುತ್ತದೆ. ಇದು ಕನಸೋ ಇಲ್ಲ ನನಸೋ ಎಂದು ತಿಳಿದ ಹಾಗೆ ನೋಡುತ್ತಿದ್ದ ಶಂತನುವಿನ ಮನಸ್ಸು ಕಸಿವಿಸಿಯಾಯಿತು. ಯಾವ ಗಂಡ ತಾನೇ ತನ್ನ ಹೆಂಡತಿಯೊಡನೆ ಇನ್ನೊಬ್ಬ ಯುವಕನನ್ನು ನೋಡಲು ಇಷ್ಟಪಡ್ತಾನೆ ಹೇಳಿ. ಹೆಂಡತಿಯನ್ನು ನೋಡಿದ ಖುಷಿಗಿಂತ ಕಸಿವಿಸಿ ಮನಸ್ಸಿನ ಭಾವನೆ ಶಂತನುವಿನ ಮುಖದಲ್ಲಿ ಎದ್ದು ಕಾಣುತ್ತಿತ್ತು. 36 ವರ್ಷಗಳ ನಂತರ ಹೆಂಡತಿ ಹತ್ತಿರ ಬಂದೊಡನೆ ಶಂತನುವಿನ ಕಣ್ಣು ತುಂಬಿ ಹೋಗಿತ್ತು. ಗಂಗೆಯ ಕೈ ಹಿಡಿದು ಶಂತನು, ಹೇಗಿದ್ದೀಯ ಅರ್ಧಾಂಗಿ, ಇಷ್ಟು ದಿನ ಬೇಕಾಯಿತೆ ನನ್ನ ನೋಡಲು ಎನ್ನುತ್ತಾ, ಯಾರು ಈ ಹೊಳೆಯುವ ತೇಜೋಮುಖದ ಬಾಹುಬಲಿ ಎಂದು ಕೇಳಲು ಗಂಗಾ ಆ ಯುವಕನನ್ನೇ ನೋಡುತ್ತಾ, ಮಗನೇ ದೇವವ್ರತ, ಇವರು ನಿನ್ನ ತಂದೆ ಮಹಾರಾಜ ಶಂತನು ಎಂದು ಹೇಳಿದಾಗ ಶಂತನು ರಾಜನ ಆನಂದಕ್ಕೆ ಪಾರವೇ ಇರಲಿಲ್ಲ. ಮಡದಿ ಗಂಗೆ ಹಾಗೂ ಮಗ ದೇವವ್ರತನನ್ನು ಒಟ್ಟಿಗೆ ಅಷ್ಟು ವರ್ಷಗಳ ನಂತರ ನೋಡಿದ ಶಂತನು ಮಗನನ್ನು ಬಾಚಿ ತಬ್ಬಿಕೊಂಡು, ಮಗನೇ ಎಲ್ಲಿದ್ದೀಯೋ ಇಷ್ಟು ಕಾಲ, ನನ್ನ ನೆನಪಾಗಲಿಲ್ಲವೇ ಕಂದ ನಿನಗೆ ಎನ್ನುತ್ತಾ ಮುತ್ತಿನ ಮಳೆಯನ್ನೇ ಸುರಿಸಿದ. ಮಡದಿ ಹಾಗೂ ಮಗನನ್ನು ಮನೆಗೆ ಕರೆದೊಯ್ಯಲು ಇಚ್ಛಿಸಿದ ರಾಜನಿಗೆ ಹೆಂಡತಿ ಗಂಗಾ ಎದೆಯೊಡೆಯುವ ಹಾಗೆ ಮಾಡಿದ್ದಳು. ಮಹಾರಾಜ, ನಿಮ್ಮ ಮಾತಿನ ಹಾಗೆ ನಾನು ಇವನನ್ನು ಮಹಾನ್ ಮೇಧಾವಿ ಸಕಲ ವಿದ್ಯಾ ಪಾರಂಗತನನ್ನಾಗಿ ಮಾಡಿದ್ದೇನೆ. ಇನ್ನು ಇವನ ಜವಾಬ್ದಾರಿ ನಿಮ್ಮದು. ನಾನಿನ್ನು ಹೊರಡುತ್ತೇನೆ ಎಂದು ಹೊರಡಲು ಸಿದ್ಧಳಾದಳು. ಶಂತನುವಿಗೆ ಮತ್ತೆ ಅದೇ ಕೊರಗು, ಅದೇ ಹತಾಶೆ. ಮಗ ಸಿಕ್ಕ, ಹೆಂಡತಿ ಹೊರಟು ಹೋದಳು ಎನ್ನುವ ದುಃಖ. ಸ್ನೇಹಿತರೆ, ಇಲ್ಲಿ ಶಂತನು ರಾಜನ ಮಗ ದೇವವ್ರತನ ಬಗ್ಗೆ ನಿಮಗೆ ಹೇಳಲೇಬೇಕು. ದೇವವ್ರತ ಸಾಮಾನ್ಯ ವ್ಯಕ್ತಿಯಲ್ಲ. ಸಕಲ ಲೋಕಪಾವನೆ ವಿಷ್ಣುಪಾದ ಸಮುದ್ಭುತೆಯಾದಂತಹ ಗಂಗಾದೇವಿ ಇವನ ತಾಯಿ. ಮುಟ್ಟಿದವರಿಗೆಲ್ಲ ಹಸ್ತಸ್ಪರ್ಶದಿಂದ ಆರೋಗ್ಯ ತಂದಂತಹ ಮಹಾರಾಜ ಶಂತನು ಇವನ ತಂದೆ. ಇತ್ತ ತಾಯಿಯ ಸೌಖ್ಯವನ್ನು ಕಾಣದೆ, ತಂದೆಯ ಪ್ರೀತಿಯೂ ಇಲ್ಲದೆ, ರಾಜ್ಯವಂಚಿತನಾದರೂ ಧೃತಿಗೆಡದಂತೆ ತ್ಯಾಗಕ್ಕೆಂದೇ ಬದುಕಿದ ಮಹಾಮಯಿ ಇವನು. ಗೆಳೆಯರೆ, ಕರ್ಣನ ಬಗ್ಗೆ ನಮಗೆಲ್ಲ ತಿಳಿದೇ ಇದೆ. ಆದರೆ ಕರ್ಣನ 1000 ಪಟ್ಟು ಅಧಿಕ ಕರುಣಾಮಯಿ ಈ ದೇವವ್ರತ. ಮಹಾಭಾರತ ಕಥೆಯ ಆದಿಯಿಂದ ಅಂತ್ಯದವರೆಗೆ ಕಥಾಸೂತ್ರವಾಗಿ ಬರುವ ಕೆಲವೇ ಪಾತ್ರಗಳಲ್ಲಿ ದೇವವ್ರತನ ಸ್ಥಾನ ಬಹುಮುಖ್ಯವಾದದ್ದು. ತ್ಯಾಗಗಳಲ್ಲಿ ಶಿರೋಮಣಿ, ಯುದ್ಧದಲ್ಲಿ ವೀರಾಗ್ರಣಿ. ಮಹಾಭಾರತ ಯುದ್ಧದಲ್ಲಿ ಇವನಂಥ ವೀರ ಇನ್ನೊಬ್ಬನಿಲ್ಲ. 18 ದಿನಗಳ ಕುರುಕ್ಷೇತ್ರದಲ್ಲಿ 10 ದಿನಗಳ ಕಾಲ ಇವನದೇ ಸೇನಾಧಿಪತ್ಯ. ಶಸ್ತ್ರ ಶಾಸ್ತ್ರ ಎರಡರಲ್ಲೂ ಅಪ್ರತಿಮ ಪಂಡಿತ. ತಾನು ವಿವಾಹ ಮಾಡಿಕೊಳ್ಳದೆ ತಂದೆಗೆ ಇನ್ನೊಂದು ಮದುವೆ ಮಾಡಿಸಿದ ಪುಣ್ಯಾತ್ಮ. ಹತ್ತಿರ ಬಂದಂತಹ ಅರಸೊತ್ತಿಗೆಗೆ ಆಸೆಪಟ್ಟವನಲ್ಲ. ಭಗವಾನ್ ಶ್ರೀ ಪರಶುರಾಮರಿಂದ ಶಸ್ತ್ರ ಕಲಿಕೆ, ಬೃಹಸ್ಪತಿ ಆಚಾರ್ಯರಿಂದ ವ್ಯವಹಾರ ಕಲಿಕೆ, ವಸಿಷ್ಠರಿಂದ ಆಧ್ಯಾತ್ಮ ಕಲಿಕೆ, ಶುಕ್ರ ನೀತಿಯಲ್ಲ ಹೃದಯಗತ. ಧರ್ಮವನ್ನು ಎಂದಿಗೂ ಬಿಟ್ಟವನಲ್ಲ ಈ ದೇವವ್ರತ. ಶ್ರೀಕೃಷ್ಣ ದೇವರು ಎಂದು ಆ ಕಾಲದಲ್ಲಿಯೇ ತಿಳಿದಂತಹ ಕೆಲವು ಜನರಲ್ಲಿ ಈತನೂ ಒಬ್ಬ. ಜ್ಞಾನಿಗಳಲ್ಲಿ ಶೂರರಲ್ಲಿ ಅಗ್ರಸೇನನಾಗಿ ಮೂರ್ಖ ಕೌರವರಿಗೆ 100 ಕಾಲ ಬುದ್ಧಿ ಹೇಳಿದರೂ ಫಲವಿಲ್ಲದೆ ಕೊನೆಗೆ ನಡೆದದ್ದೇ ದುರಂತ. ತಾನು ಸಾಯುವಾಗಲೂ ಸಹ ಶ್ರೀಕೃಷ್ಣನನ್ನು ಎದುರು ಕಾಣುತ್ತಲೇ ಪ್ರಾಣ ಬಿಟ್ಟಂತಹ ಮೋಕ್ಷವ್ರತ ಈತ. ಸತ್ತದ್ದು ಕೌರವರ ಕಡೆ, ಸಹಾಯವಿತ್ತದ್ದು ಪಾಂಡವರ ಕಡೆ. ತಟಸ್ಥತನದ ವಿಚಿತ್ರವಾದಂತಹ ಬಗೆ ಇದು. ಶರೀರವನ್ನೊಬ್ಬರಿಗೆ, ಆತ್ಮಶಕ್ತಿಯನ್ನು ಇನ್ನೊಬ್ಬರಿಗೆ ದಾನ ಮಾಡಿದ ಮಹಾಧೀರ. ಯಾರನ್ನು ದ್ವೇಷಿಸದೆ ಪರೋಪಕಾರಕ್ಕಾಗಿಯೇ ದೇಹ ಮನಸ್ಸು ಮುಡಿಪಿಟ್ಟು ಜೀವನ ಸವಿಸಿದ ಮಹಾಚೇತನ. ಹಾಗಾಗಿಯೇ ಇವನು ಮಹಾಭಾರತದ ಭೀಷ್ಮ. ಸ್ನೇಹಿತರೆ, ಈತನಿಗೆ ಭೀಷ್ಮ ಎಂದು ಹೆಸರು ಬರಲು ಒಂದು ಕಾರಣವಿದೆ. ಅದನ್ನು ಮುಂದೆ ಕಥೆಯಲ್ಲಿ ನೋಡೋಣ. ತಾಯಿ ಗಂಗಾ ದೇವವ್ರತನನ್ನು ಶಂತನುವಿನ ಹತ್ತಿರ ಬಿಟ್ಟು ಹೋದ ನಂತರ ದೊರೆ ಮಗನನ್ನು ಮನೆಗೆ ಕರೆದುಕೊಂಡು ಬಂದ.
ಆಮೇಲೆ ದೇವವ್ರತ ತಂದೆಯ ಜೊತೆ ಸುಖವಾಗಿದ್ದದ್ದು ಕೇವಲ 4 ವರ್ಷ ಮಾತ್ರ. ಆಮೇಲೆ ಶುರುವಾಗುತ್ತದೆ ಈತನ ಕರ್ಮಯಾತ್ರೆ. ಶಂತನು ಮತ್ತೆ ಭೇಟಿಯಾಡಲು ಕಾಡಿಗೆ ಹೊರಡ್ತಾನೆ. ಕಾಡಿನಲ್ಲಿ ತಂಗಾಳಿಯೊಂದಿಗೆ ಬರುವ ಸುಗಂಧವನ್ನು ಆಸ್ವಾದನೆ ಮಾಡ್ತಾನೆ. ಆ ಸುಗಂಧದ ಮೂಲವೆಲ್ಲಿದೆ ಎಂದು ತಿಳಿಯಲು ಹೊರಟಂಥ ರಾಜನಿಗೆ ಒಂದು ಹಳ್ಳಿ ಸಿಗುತ್ತದೆ. ಆ ಸುಗಂಧದ ಬಗ್ಗೆ ಹಳ್ಳಿಯ ಜನರ ಹತ್ರ ಕೇಳಿದಾಗ ಅವರು ಒಬ್ಬಳು ಸ್ತ್ರೀಯನ್ನು ತೋರಿಸುತ್ತಾ ಅವಳ ಹೆಸರು ಸುಗಂಧಿನಿ, ಅವಳಿಂದಲೇ ಈ ಪರಿಮಳ ಬರುವುದು ಎಂದು ಹೇಳುತ್ತಾರೆ. ಶಂತನು ರಾಜ ಅವಳ ಬಳಿ ಹೋಗಿ ತನ್ನ ಪರಿಚಯವನ್ನು ಹೇಳುತ್ತಾ ತನ್ನನ್ನು ಮದುವೆಯಾಗುವಂತೆ ಕೇಳುತ್ತಾನೆ. ಅದಕ್ಕೆ ಸುಗಂಧಿನಿ, ಮಹಾರಾಜ, ನನ್ನ ಉದರದಿಂದ ಜನಿಸಿದ ಮಗುವಿಗೆ ನೀನು ನಿನ್ನ ನಂತರದಲ್ಲಿ ರಾಜ್ಯದ ಅಧಿಕಾರವನ್ನು ಕೊಡುವುದಾದರೆ ಮಾತ್ರ ನಾನು ನಿನ್ನನ್ನು ಮದುವೆ ಆಗ್ತೇನೆ ಅಂತ ಬೆಸ್ತರ ಕನ್ಯೆ ಸುಗಂಧಿನಿ ಅಧಿಕಾರದ ಮೇಲಿನ ಮೋಹದಿಂದಾಗಿ ಹೇಳಿಬಿಡ್ತಾಳೆ. ಆದರೆ ರಾಜನಿಗೆ ರಾಜಾಡಳಿತ ಮಾಡುವ ವಯಸ್ಕ ಮಗ ಮನೆಯಲ್ಲಿದ್ದಾನೆ ಎಂದು ನೆನಪಾಗಿ ಇದರ ಬಗ್ಗೆ ಒಮ್ಮೆಲೇ ತೀರ್ಮಾನ ತೆಗೆದುಕೊಳ್ಳಲು ಹಿಂಜರಿತಾನೆ. ಇದೇ ವಿಚಾರವಾಗಿ ತಂದೆ ಶಂತನು ಚಿಂತಾಜನಕವಾಗಿ ಕುಳಿತಿರುವುದನ್ನು ಮಗ ದೇವವ್ರತ ನೋಡ್ತಾನೆ. ನಂತರ ದೇವವ್ರತ ತಂದೆಯ ಈ ಚಿಂತೆಗೆ ಕಾರಣವೇನೆಂದು ತಂದೆಯ ಸಾರಥಿಯಿಂದ ತಿಳಿದುಕೊಳ್ತಾನೆ. ತದನಂತರ ದೇವವ್ರತ ಸುಗಂಧಿನಿಯ ತಂದೆ ದಾಸರಾಜನನ್ನು ಭೇಟಿಯಾಗಿ ನಿನ್ನ ಮಗಳು ಸುಗಂಧಿನಿಯನ್ನು ನನ್ನ ತಂದೆ ಶಂತನುಗೆ ಕೊಟ್ಟು ಮದುವೆ ಮಾಡು ಎಂದು ಕೇಳಿದಾಗ ದಾಸರಾಜ ಸುಗಂಧಿನಿ ಹೇಳಿದ ಮಾತುಗಳನ್ನೇ ಮತ್ತೆ ಹೇಳುತ್ತಾನೆ. ಆಗ ದೇವವ್ರತ ನಾನು ಸಾಯುವವರಿಗೆ ಎಂದಿಗೂ ರಾಜ್ಯದ ಅಧಿಕಾರವನ್ನು ಬಯಸುವುದಿಲ್ಲ ಎಂದು ಪ್ರತಿಜ್ಞೆ ಮಾಡಿಬಿಡುತ್ತಾನೆ. ಅದಕ್ಕೆ ದಾಸರಾಜ ನೀನು ರಾಜ್ಯವನ್ನು ಬಿಡಬಹುದು, ಆದರೆ ನಿನ್ನ ಮಕ್ಕಳಿಂದ ನನ್ನ ಮೊಮ್ಮಕ್ಕಳಿಗೆ ತೊಂದರೆಯಾಗಬಹುದಲ್ಲ ಎಂದನು. ಇದಕ್ಕೆ ದೇವವ್ರತ ನಾನು ನನ್ನ ಜೀವನ ಪರ್ಯಂತ ಮದುವೆಯನ್ನೇ ಮಾಡಿಕೊಳ್ಳದೆ ಆಜನ್ಮ ಬ್ರಹ್ಮಚಾರಿಯಾಗಿ ಬಿಡುತ್ತೇನೆ ಎಂದು 2ನೇ ಪ್ರತಿಜ್ಞೆಯನ್ನು ಮಾಡಿಬಿಡುತ್ತಾನೆ. ಇದೇ ಪ್ರತಿಜ್ಞೆಗಳಿಂದ ದೇವವ್ರತನು ಮಹಾಶಯ ಭೀಷ್ಮ ಎಂಬ ಹೆಸರಿನಿಂದ ಪ್ರಸಿದ್ಧನಾಗ್ತಾನೆ. ಸ್ನೇಹಿತರೆ, ನಾವೆಲ್ಲ ಕೇಳಿದ್ದೇವೆ ಮಗ ಹುಟ್ಟಿ ತಂದೆಗೆ ಮದುವೆ ಮಾಡಿಸಿದ ಎನ್ನುವ ಗಾದೆ ಮಾತನ್ನು. ಭೀಷ್ಮ ತನ್ನ ತಂದೆಗೆ ಮದುವೆ ಮಾಡಿಸಿದ ಸಲುವಾಗಿ ಎಲ್ಲರಿಗೂ ಈ ಗಾದೆ ಚಿರಪರಿಚಿತ. ಇನ್ನು ಈ ಸುಗಂಧಿನಿಯ ಮೊದಲ ಹೆಸರು ಮತ್ಸ್ಯಗಂಧಿ. ಆದರೆ ಇವಳಿಂದ ಬರುವ ಸುಗಂಧವಾದ ಪರಿಮಳದಿಂದ ಇವಳಿಗೆ ಎಲ್ಲರೂ ಸುಗಂಧಿನಿ ಎಂದು ಕರೆಯುತ್ತಾರೆ. ಮತ್ಸ್ಯಗಂಧಿ ಸುಗಂಧಿನಿಯಾಗಿದ್ದು ಹೇಗೆ, ಹಾಗೂ ಸುಗಂಧಿನಿ ಮತ್ತು ಶಂತನುವಿನ ಇನ್ನೊಂದು ಪ್ರೇಮಕತೆ ಏನು ಎಂದು ಮುಂದಿನ ಭಾಗದಲ್ಲಿ ನೋಡೋಣ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ.